ಇದು ಲೊಕೇಶನ್ ಎಲ್ಲಿ ಬರ್ತದ್ರಿ ಸರ್? ಚಿಕ್ಕಬಳ್ಳಾಪುರದಿಂದ ಒಂದು 10 ಕಿಲೋಮೀಟರ್ ಬರುತ್ತೆ. ಬೆಂಗಳೂರು ಚಿಕ್ಕಬಳ್ಳಾಪುರ ಹೈವೇಗ್ ಬರುತ್ತೆ. ಚೆನ್ನಾಗಿ ಮಾಡಿದಾರೆ ಸರ್. ಬೆಡ್ ಎಲ್ಲ ಮಾಡಿದ್ದಾರೆ. ಬೆಡ್ ಯಾಕೆ ಮಾಡ್ತಾರಂದ್ರೆ ಮಳೆ ಜಾಸ್ತಿ ಬಂದಾಗ ನೀರ್ ನಿಲ್ಬಾರ್ದು ತೋಟದಲ್ಲಿ ಅಂತ. ಹೈಟ್ ಆಗಿದ್ರೆ ನೀರ್ ಜಾಸ್ತಿ ಕುಡಿಯಲ್ಲ, ರೋಗ ಅವೆಲ್ಲ ಕಡಿಮೆ ಆಗುತ್ತೆ. ಡ್ರಿಪ್ ಅಷ್ಟೇ 2 ಇನ್ಲೈನ್ ಮಾಡಿರ್ತಾರೆ. ನಮ್ಗೆ 2 ಕಡೆ ಸಾಯಿಲ್ ಅಪ್ಲಿಕೇಶನ್ ಏರ್ ಕೊಡ್ಬೇಕಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಗುಣಿ ಮಾಡ್ಕೊಂಡು ಅಲ್ಲಿ ಹಾಕ್ತಾರೆ 2 ಕಡೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಳೆ ಕಮ್ಮಿ ಇರುತ್ತೆ, ಸ್ವಲ್ಪ ಸೌತ್ ಕರ್ನಾಟಕ ಜಾಸ್ತಿ ಮಳೆ ಇರುತ್ತೆ. ಮಳೆ ಆದ್ಮೇಲೆ ಗಿಡ ಸೊರಗು ಹೋಗೋದು ಬರಬಾರ್ದು ಅಂತೇಳಿ ಮೊದಲು ಬೆಡ್ ಮಾಡಿದ್ರು. ಇದು ಬೆಡ್ ಮಾಡ್ಕೊಂಡ್ರು. ಬೆಡ್ ಮಾಡಿ ಆ ನಂತರ ಬೆಡ್ ಮೇಲೆ ಪ್ಲಾಂಟೇಶನ್ ಮಾಡಿದ್ದಾರೆ ನೋಡಿ. ಬೆಡ್ ಮೇಲೆ ಪ್ಲಾಂಟೇಶನ್ ಮಾಡಿದ್ರು. ಅದರಿಂದ ಎಷ್ಟೇ ಮಳೆ ಆದ್ರೂ ಏನಾಗಲ್ಲ. ಒಂದು ಈ ಬೆಡ್ದಲ್ಲಿ ಚೆನ್ನಾಗಿ ರೂಟ್ ಬೆಳೀತದೆ. ಒಂದು ಸಿಂಗಲ್ ಸ್ಟೆಮ್ ಮಾಡಿದ್ದಾರೆ. ಇದು ಬೆಡ್ ಮಾಡೋಣ ಸ್ವಲ್ಪ ಎಡೆ ಆಗಿದಾವೆ, ಎಲ್ಲ ಸಿಂಗಲ್ ಅದಾವೆ, ಏನ್ ತೊಂದ್ರೆ ಇಲ್ಲ. ಸಿಂಗಲ್ ಸ್ಟೆಮ್ ಮಾಡಿದ್ದಾರೆ. ಅಂತರ ಮತ್ ಬೆಡ್ದಲ್ಲಿ ಅದು ಆಗ್ಬಿಟ್ಟಿದೆ. ಬರ್ತಾ ಆಡ್ ಮಾಡಿದ್ದಾರೆ. ಅದು 2ನೇ ಬೆಳೆ ಇದೆ ನೋಡ್ರಿ. ಈ ತರ ಇದೆಲ್ಲ ನೋಡ್ರಿ, ಈ ತರ ಕಟ್ಬೇಕು ಕಾಯಿನ. ಈ ತರ ಗಿಡ ಕಟ್ಬೇಕು, ಯಾಕಂದ್ರೆ ಗಿಡ ಹಾಳಾಗಿ ಹೋಗ್ಬಾರ್ದು. ಇದು ಒಂಥರ ಶಾಲಿಮಾರ ಅಂತ ಒಂದು ಹಗ್ಗ ಬರುತ್ತೆ. ಇದು ಶಾಲಿಮಾರ್ ಕಂಪ್ನಿದು. ಇದು ಚೆನ್ನಾಗಿ ಬರುತ್ತೆ. ಇದಕ್ಕೇನಾಗಲ್ಲ, ಬಿಸಿಲು ಎಷ್ಟು ಏನಾಗಲ್ಲ. ಇದು ಚೆನ್ನಾಗಿ ಬರುತ್ತೆ. ಈ ತರ ಕಟ್ಬೇಕು. ಈ ಬಿದಿರು ಯಾಕಂದ್ರೆ 2 ತರ ಬಿದಿರು ಮಾಡೋದ್ರಿಂದ ಗಿಡಕ್ಕೆ ಸೇಮ್ ಹಂಗೆ ಇರುತ್ತೆ. ಮೊದ್ಲು ಹೆಂಗ್ ಶೇಪ್ ಇರ್ತಲ್ಲ ಅದೇ ತರ ಶೇಪ್ ಉಳ್ಕೊಂಡಿರ್ತದೆ. ಅಂದ್ರೆ ಟೊಂಗೆ ಇದು ಭಾಗ ಅಲ್ಲ, ಜಾಸ್ತಿ ಭಾಗ ಅಲ್ಲ ಸರ್. 3 ಗಿಡ ಬಿಟ್ಟು 3 ಗಿಡ ಒಂದ್ ಕಡ್ಡಿ ಹಾಕಿರ್ತಾರೆ. ಈ ತರ ಕಡ್ಡಿ ಮಾಡಿದ್ದಾರೆ. ಈ ತರ 2 ಹಾಕಿರ್ತಾರೆ. 3 ಗಿಡಕ್ಕೆ 2 ಹಾಕಿರ್ತಾರೆ. ಅದ್ರ ಮೇಲೆ ಒಂದ್ 4 ಕಡಿದ್ ಒಂದ್ ಕಡ್ಡಿ ಹಿಂಗ್ ಹಾಕಿರ್ತಾರೆ. ಅದ್ರ ಮೇಲೆ 2 ಲೈನ್ ಎಳೆದಿರ್ತಾರೆ. 2 ಲೈನ್ ಯಾಕೆ ಎಳಿಬೇಕಂದ್ರೆ ಸಿಂಗಲ್ ಲೈನ್ ಎಳಿಬಹುದು, ಕಟ್ಬೋದು ಅಂತಿರಲ್ಲ. ನಾವ್ ಕಟ್ಟಿದಾಗ ಏನಾಗುತ್ತೆ ಅಂದ್ರೆ ಗಿಡ ಹಿಂಗ್ ಬರುತ್ತೆ. ಎಲ್ಲ ಒಟ್ಟಿಗೆ ಹಿಂಗಿರುತ್ತೆ. ಒಂದಕ್ಕೊಂದು ಮುಳ್ಳು ಟಚ್ ಆಗಿ ಕಾಯೆಲ್ಲ ಒಡೆಯೋದೆಲ್ಲ ಆಗುತ್ತೆ ಸೈಜ್ ಆದ್ಮೇಲೆ. ಅದಕ್ಕೆ ಸ್ವಲ್ಪ ದೂರ ಹಿಂಗ್ ಕಟ್ತಾರೆ. ದಾರ ಕಟ್ಟೋದ್ ಕೂಡ ಅಷ್ಟೇ. ಕೆಲವು ಕಡೆ ಏನ್ ಮಾಡ್ತಾರೆ, ಟೈಟ್ ಹಾಕ್ಬಿಡ್ತಾರೆ. ಅದು ಟೈಟ್ ಆಗ್ಬಾರ್ದು. ಅದು ಕಡ್ಡಿ ಮುರ್ಕೊಂಡ್ಬಿಡುತ್ತೆ. ಅದಕ್ಕೆ ಫ್ರೀ ಆಗಿ ಕಟ್ಕೊಬೇಕು ದಾರನು. ಇಷ್ಟು ಮಾಡ್ಬೇಕು. ನೆಟ್ಟು ಏನ್ ಬೇಕಾಗಿಲ್ಲ. ಮಳೆಗಾಲ ಇದೆ ನೆಟ್ ಏನ್ ಅವಶ್ಯಕತೆ ಇಲ್ಲ. ಈಗ ಈ ಏರಿಯಾದಲ್ಲಿ ಟೆಂಪರೇಚರ್ ಅಷ್ಟ ಆಗಲ್ಲ. ಅದ್ರಲ್ಲಿ ಮಳೆಗಾಲ ಇದೆ, ಏನ್ ಅವಶ್ಯಕತೆ ಇರಲ್ಲ. ಏನ್ ತೊಂದ್ರೆ ಇಲ್ಲ. ಇಲ್ಲಿ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಮಳೆ ಜಾಸ್ತಿ ಅದು ಬಿಸಿಲು ಜಾಸ್ತಿ ಇರುತ್ತಲ್ಲ, ಆದ್ರಿಂದ ಅಲ್ಲಿ ನಾವು ಮೇಲೆ ಗ್ರೋ ಕವರ್ ಹಾಕ್ಬೇಕಾಗತ್ತೆ. ಇಲ್ಲೇನು ಹಾಕೋ ಅವಶ್ಯಕತೆ ಇಲ್ಲ. ನೋಡ್ರಿ ಮೋಡ್ಕೊಯ್ದ ವಾತಾವರಣ ಹೆಂಗೈತೆ ಇದು. ಬಲೆ ಹಾಕ್ತಾರೆ. ಹಕ್ಕಿ ಬಲೆ ಹಾಕ್ತಾರೆ. ಇನ್ನು ಅಂದ್ರೆ ಇದು ಕಲರ್ ಬಂದ ತಕ್ಷಣ ಏನಾಗತ್ತೆ, ಹಕ್ಕಿಗಳು ಕಾಟ ಜಾಸ್ತಿ ಆಗ್ತವೆ, ಹಕ್ಕಿಗಳು ಕಡಿತವೆ. ಅದರಿಂದ ಹಕ್ಕಿ ಬಲೆ ಹಾಕ್ತಾರೆ ಮೇಲೆ. ಆದ್ರೆ ಇದು ಗ್ರೋ ಕವರ್ ಹಾಕುವ ಅವಶ್ಯಕತೆ ಇರಲ್ಲ ಇಲ್ಲಿ. ಮೌತ್ ಕೂಡ ಏನಾಗತ್ತೆ ಬರಲ್ಲ, ಯಾಕಂದ್ರೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಂದ್ಬಿಡ್ತೈತೆ. ಮೌತ್ ಬರೋದಂದ್ರ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಬರುತ್ತೆ, ಅಥವಾ ಅವು ಬರುತ್ತೆ. ಆತರ ಏನು ಇದು ಬಹಳ ಮೌತ್ ಅವಳಿ ಜಾಸ್ತಿ ಇರಲ್ಲ ಈ ಕಡೆ. ನೋಡ್ರಿ ಎಲ್ಲ ಒಂದೇ ತರ ಗಿಡಕ್ಕ ಯಾವ ತರ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ಬೆಳೆ ಹೊಸದು ಇವರಿಗೆ ಹೇಳ್ದಂಗ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಬಾರಿ ನೋಡ್ರಿ ಇಲ್ಲಿ ನೋಡ್ರಿ ಲಾಸ್ಟಿಗೆ ಹೆಂಗ ಪ್ರೆಷರ್ ಆಗಿ ಕಂಬ ಹಾಕಿದ್ದಾರೆ. ಈ ತರ ಬಿದಿರು ಹಾಕಿ ಕಟ್ಟಿದ್ದಾರೆ ನೋಡ್ರಿ. ಬಿದಿರು ತೂಕಕ್ಕೆ ಬೀಳ್ಬಾರ್ದು ಅಂತ ಹೇಳಿ ಮತ್ತೆ ಇಲ್ಲಿ ಕಬ್ಬಿಣದ ಒಂದು ರಾಡ್ ಹಾಕಿರ್ತಾರೆ ನೋಡ್ರಿ. ಒಂದಿಷ್ಟು ಉದ್ದ ಇರ್ತದೆ ಕಬ್ಬಿಣದ ರಾಡು, ಒಳಗಡೆ ಹಿಂಗ ಹಾಕಿ ಅದಕ್ಕೆ ಕಂಬಿ ಕಟ್ಟಿರ್ತಾರೆ. ನಮ್ಮ ಎಷ್ಟೇ ಇದು ಬೀಳಲ್ಲ. ಈ ಕ್ವಾಲಿಟಿ ಬಹಳ ಚೆನ್ನಾಗಿ ಬರುತ್ತೆ. ಉತ್ತರ ಕರ್ನಾಟಕಕ್ಕಿಂತಲೂ ಯಾಕೆ ಬರುತ್ತೆ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರಲ್ಲ. ಇದು ಏಪ್ರಿಲ್ ಆದದ್ದು ಸೆಟ್ಟಿಂಗ್ ಆಗ್ಬಿಟ್ಟವ. ಏಪ್ರಿಲ್ ಎಂಡ್ಗೆ ಸೆಟ್ಟಿಂಗ್ ಆಗ್ಬಿಟ್ಟದ. ಅವಾಗ ಟೆಂಪರೇಚರ್ ಇವರಲ್ಲಿ ನಮ್ಮ ಕಡೆ ಏನಿರುತ್ತಲ್ಲ ಆ ತರ ಇರಲ್ಲ. 38 ಲಾಸ್ಟ್ ಇರುತ್ತೆ. ಚೆನ್ನಾಗಿರೋ ಸೆಟ್ಟಿಂಗ್ ಆಗುತ್ತದೆ. ಅದ್ರಾಗ ಈ ಆರ್ಗ್ಯಾನಿಕ್ ಕಂಪನಿ ಎಲ್ಲ ನಾವು ಬಳಸಿದೀವಲ್ಲ, ಚೆನ್ನಾಗಿ ಸೆಟ್ಟಿಂಗ್ ಆಗ್ಬಿಡ್ತತೆ. ಆನಂತರ ಈಗ ಇದೇ ತರ ಕ್ಲೈಮೇಟ್ ಇರ್ತತೆ, ಒಳ್ಳೆ ಕಲರ್ ಬರ್ತತೆ, ಒಳ್ಳೆ ಸೈಜ್ ಬರ್ತತೆ ನೋಡ್ರಿ. ಮೇಂಟೈನ್ ಕೂಡ ಚೆನ್ನಾಗಿ ಮಾಡ್ತಾ ಇರ್ತಾರೆ, ಏನು ಅಡ್ಡಿ ಇಲ್ಲ. ನೋಡಿ ಮೇಂಟೈನ್ ಮಾಡಕ್ಕೆ ಚೆನ್ನಾಗಿದೆ ನೋಡ್ರಿ. ಟ್ರ್ಯಾಕ್ಟರ್ಲಿ ಇದು ಮಾಡ್ತಾ ಇದಾರೆ ನೋಡ್ರಿ, ಅಷ್ಟೇ ಚೆನ್ನಾಗಿ ಮಾಡ್ತಾ ಇದಾರೆ. ಮಿನಿಮಮ್ 80 ಮೇಲೆ ಕಡೆ ಕಾಯಿ ಇದಾವೆ. 80 ಮೇಲೆ 100 ಇದಾವೆ. 100 ಇದೆ ಕೆಲವೊಂದು ಗಿಡಕ್ಕೆ. ಸಾಕೆಷ್ಟು ಫಸ್ಟ್ ಕ್ರಾಪ್ 13 ತಿಂಗಳಾಗಿತ್ತು. ಕ್ರಾಪ್ ಕಟಿಂಗ್ ಮಾಡೋದಕ್ಕೆ 13 ತಿಂಗಳಾಗಿತ್ತು. ಎರಡನೇ ವರ್ಷ ಇದು. 2 ವರ್ಷಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ನೀರು ಕೂಡ ನೋಡ್ರಿ, ವಾಟರ್ ಮ್ಯಾನ್ ಬಿಟ್ಟು ಗಿಡದ ಬುಡಕ್ ಬಿಡ್ತಿಲ್ಲ. ದೂರ ಇದಾವೆ, ಅಷ್ಟು ದೂರ ಇದಾವೆ. ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಬಿಟ್ಕೋಬೇಕಂದ್ರೆ ಇದು ಮತ್ತೆ ಮಾಡ್ಕೊಂಡು ದೂರ ಮಾಡಬಹುದು. ಇದು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇದನ್ನ ತೆಗೆದು ಇಲ್ಲಿ ಎಲ್ಲಿ ಬೇಕೋ
ಇಲ್ಲಿ ನಾವು ಗೊಬ್ಬರ ಹಾಕಿದ್ರೆ ದೂರ ಇಲ್ಲಿ ಮಾಡ್ಬೇಕು. ಚುಚ್ಕೊಂಬೋದು. ಚುಚ್ಕೋಬಹುದು ಹ್ಮ್. ಗಿಡದ ಬುಡಕ್ ನೀರ್ ಬಿಡಂಗಿಲ್ಲ, ಹಾ, ಹಾ. ಗಿಡದ ಬುಡಕ್ಕ ನೀರ್ ಬಿಡಂಗಿಲ್ಲ ನೋಡ್ರಿ. ಅಲ್ಲ ಕಾಯಿ ಫುಲ್ ಸೆಟ್ಟಿಂಗ್ ಚಲೋ ಆಗೈತ್ರಿ. ಒಳ್ಳೆ ಸೆಟ್ಟಿಂಗ್ ಆಗೈತ್ರಿ. ನೋಡಿ ಇದರಲ್ಲಿ ತೋರಿಸಿ, ಇದು ಹೆಂಗಿದೆ ನೋಡಿ. ನೋಡ್ರಿ ಸೆಟ್ಟಿಂಗ್ ಸೂಪರ್ ಆಗಿದೆ. ಸೆಟ್ಟಿಂಗ್ ಇಷ್ಟ ಕಾಯಿ ಇದ್ರು ಎಲ್ಲ ಒಂದೇ ಅಳತಿ ಸೈಜ್ ಬರ್ತವೆ, ಏನ್ ತೊಂದ್ರೆ ಇಲ್ಲ. ಹಿಂಗೆ ಸೆಟ್ಟಿಂಗ್ ಆಗ್ಯಾವ. ಮ್ಯಾನೇಜ್ಮೆಂಟ್ ಭಾಳ ಚೆನ್ನಾಗಿರತ್ತೆ. ಮ್ಯಾನೇಜ್ಮೆಂಟು ಕ್ಲೈಮೇಟ್ ಇರುತ್ತೆ. ಅದೇ ತರ ಔಷಧಿ, ಎಷ್ಟು ಔಷಧಿ ಇಂಪಾರ್ಟೆಂಟ್ ರೈತರು ಅಷ್ಟೇ, ನಾವ್ ಹೇಳ್ದಂಗೆ ಕೇಳ್ಬೇಕು. ಅವ್ರು ನಾವೊಂದ್ ಬರ್ಕೊಟ್ಟು ಅವ್ರೊಂದ್ ಮಾಡಿದ್ರು ಆಗಲ್ಲ, ಆಗಲ್ಲ. ಫಾಲೋ ಮಾಡ್ಬೇಕು ಅವ್ರು. ಅಲ್ಲ ಇವ್ರು ಮಾಡಿದಾರ್ರಿ. ಹಾ, ಮಾಡಿದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದು. ಈಗ ಬೇರೆಯವ್ರು ಬರ್ತಾರಲ್ಲ ಜನ, ನೋಡಿದ ತಕ್ಷಣ ತೋಟದ ಮೇಲೆ ಕಣ್ ದೃಷ್ಟಿ ಬೀಳ್ಬಾರ್ದು ಅಂತ ಹೇಳಿ ಈ ತರ ಹೀರೋಯಿಂದ ಗೊಂಬೆ ಹಾಕ್ತಾರೆ. ನೋಡಿದ ತಕ್ಷಣ ತಮ್ಮನ್ನ ಹಾಕಿದ್ದಾರೆ. ನೋಡಿದ ತಕ್ಷಣ ಎಲ್ಲ ರೈತರು ಫಸ್ಟ್ ಯಾರಾದ್ರೂ ನೋಡ್ಬಿಡ್ತಾರೆ, ಆಮೇಲೆ ತೋಟ ನೋಡಾಕ್ತಾರೆ. ಹಂಗೆ ದೃಷ್ಟಿಗೊಂಬೆ ತರ ದೃಷ್ಟಿಗೊಂಬೆ ತರ ಮಾಡಿದಾರಲ್ಲ. ರೈಟ್.